ಬಿಟ್ರೆ ಯಾವತ್ತಿ ಮೇಕೆ ಕೊಯ್ಯೋದು ಊಟ ಮಾಡೋದು ಹೋಗ್ತಾ ಇರೋದು ಅಷ್ಟೇ. ಆಮೇಲೆ ಹಳೆ ಪದ್ಧತಿ ಬಿಡಲ್ರಿ, ಬಿಡಲ್ಲ ಓಲ್ಡ್ ಪದ್ಧತಿ ಬಿಡಲ್ಲ. ಓಲ್ಡ್ ಇಸ್ ಇಂಪಾರ್ಟೆಂಟ್ ಅಂತಾರಲ್ಲ, ಸೊ ಗೈಸ್ ನೋಡಿ ಎಲ್ಲ ಕುಕ್ಕಿಂಗ್ ನಡೀತಾ ಇದೆ ನೋಡ್ಬೋದು. ಅಣ್ಣ ಕ್ಯಾಮ್ರಾ, ವ್ಲಾಗಿಂಗ್ ಕ್ಯಾಮ್ರಾ ನಮ್ಮ ಅಣ್ಣವರು. ಅಣ್ಣ ಆಯ್ ಮಾಡ್ಬಿಡಿ. ಸೊ ನೋಡಿ ಎಲ್ಲ ನಡೀತಾ ಇದೆ ಕುಕ್ಕಿಂಗು. ಬ್ಯಾಟ್ಸ್ಮನ್ ಬರ್ತಾ ಇದ್ದಾರೆ ಎಲ್ಲ. ಇವಾಗ ಬ್ಯಾಟ್ಸ್ಮನ್ ಬಂದಿದೆ, ನಿಮಗೆ ಸ್ಟಾರ್ಟ್ ಮಾಡ್ತೀನಿ. ಹುಷಾರು ಕಾಲು. ಸೊ ಬನ್ನಿ ಇವಾಗ ನೋಡೋಣ ಏನೇನು ಕಟ್ ಮಾಡ್ತಾ ಇದ್ದಾರೆ ಎಲ್ಲ, ಪ್ರತಿಯೊಂದು ತೋರಿಸ್ಕೊಡ್ತೀವಿ ನಿಮಗೆ. ನೋಡ್ಬೋದು ಎಲ್ಲ ಬ್ಯಾಟ್ಸ್ಮನ್, ಒಂದಷ್ಟು ಬ್ಯಾಟ್ಸ್ಮನ್ ರೆಡಿ ಆಗಿದ್ದಾರೆ, ಎಲ್ಲ ಕಟಿಂಗ್ ಮಾಡ್ತಾ ಇದ್ದಾರೆ. ಈ ಜಾತ್ರೆ ಬಗ್ಗೆ ನಿಮ್ಗೇನಾರು ಹೆಚ್ಚಿನ ಮಾಹಿತಿ ಐತೇನ್ರಿ? ಒಂಚೂರು ಮಾಹಿತಿ ಕೊಡ್ರಿ ಜಾತ್ರೆ ಬಗ್ಗೆ. ಎಷ್ಟು ವರ್ಷಕ್ಕೊಮ್ಮೆ ಬರ್ತೈತ್ರಿ ಇದು? ಅದು ಅವ್ರನ್ನ ಕೇಳ್ಬೇಕ್ರಿ ನೀವು. ಹೌದಾ? ಅವ್ರನ್ನ ಕೇಳ್ಬೇಕು. ಹೌದು, ಇವ್ರಿಗೆ ಐಡಿಯಾ ಇಲ್ಲ ಅಲ್ಲ. ಅವ್ರ ಪಾಪ ನಾವು ಡಿಸೈಡ್ ಮಾಡಿದ್ರೆ ಉಂಟು ಹೋಗ್ತಾವ್ರಿ. 5 ವರ್ಷಕ್ಕೊಮ್ಮೆ ಜಾತ್ರೆ ರೀ. ಹಾಂ ರೀ, ಭಾಳ ವಿಜೃಂಭಣೆಯಿಂದ ಆಗುತ್ತೆ. ಓಕೆ. ಆದರೂ 4 ಹಲ್ಲು 3 ಹಲ್ಲು ಕುರಿಗಳನ್ನು ತಂದು ಕೊಯ್ತಾ ಇದ್ದಾರೆ. ಅಂದ್ರೆ ಏನು ಅರ್ಥ ಗೊತ್ತಾಗಲಿಲ್ಲ. ಕುರಿ ಜೊತೆಗೆ ಕೋಣನು ಕಡಿತಾರಂತಲ್ಲ. ಕೋಣ ಜೋಡ್ ಕೋಣನ್ನು ಕಡಿತಾರೆ. ಓಕೆ. ಯಾವ ಕಾಲಿಂದ 4 ಕಾಲಿಂದ? ನಾವಂತ 8 ಕಾಲಿಂದ ನೋಡಿಲ್ರಿ. ನೋಡಿಲ್ಲ ಅಣ್ಣ ನೀವು. ಸೊ ಅದನ್ನ ಕಡಿದ್ಬಿಟ್ಟು ದೇವ್ರಿಗೆ ಅರ್ಪಣೆ ಮಾಡಿ ಆಮೇಲೆ ಊರ್ ಮಂದಿ ಎಲ್ಲ ಅವ್ರವ್ರ ಮನೆಯಲ್ಲಿ ಕಡಿಯೋದು. ಚರ್ಗಾ ಚೆಲ್ತಾರ್ರಿ. ಓಕೆ. ಚರ್ಗಾ ಚೆಲ್ಲಿ ಆಮೇಲೆ ಉಲ್ಸು ಯಾರಿಗೆ ಹೋಗ್ಬಾರ್ದು, ಬೇರೆ ಊರಿಗೆ ಹೋಗ್ಬಾರ್ದು. ಅದನ್ನ ಇಲ್ಲೇ ಇದು ಮಾಡ್ತಾರ, ಊರಿಗೆ ಸುತ್ತ ಹಾಕ್ಬಿಟ್ಟು ನೀವು ಸರಿ ನಮ್ಮಂಗೆ ಕೇಳಕ್ಕಿಂತ ಏನಕ್ಕಂತ ಗೊತ್ತ್ರೆ, ಲೋಕಲ್ ಇವ್ರು ಇರ್ತಾರಲ್ರಿ, ಅವ್ರು ಕೇಳ್ಬಿಟ್ರೆ ಗೊತ್ತಾಕೈತಿ. ಕರೆಕ್ಟ್ ರೀ. ಹೌದ್ರಿ? ಹೌದು. ಈ ಜಾತ್ರೆ ಅನುಭವ ಹೆಂಗಿದೆ ಅಂತ ಕೇಳಕಂತೀನಿ. ನನಗೆ ಮಾಹಿತಿ ಇರಲ್ಲಲ್ರಿ. ಕರೆಕ್ಟ್ ಖಂಡಿತ. ಅನ್ನೋ ಕಡೆಗೆ ಅವ್ರ ದೇವಸ್ಥಾನ ಎಲ್ಲಿ ಐತಿ ಅನ್ನೋದು ನಾವು ಇವತ್ತಿನವರೆಗೆ ನೋಡಿಲ್ಲ. ಹೌದೌದು. ರಾಂಗ್ ಕ್ವಶನ್ ಟು ರಾಂಗ್ ಪರ್ಸನ್ಸ್ ಕೇಳ್ತಾ ಇದೀವಿ. ಸೊ ಗೈಸ್, ನೀವು ಬೇರೆ ಜಾತ್ರೆ ಎಲ್ಲ ನೋಡಿದ್ದೀರಾ? ಈ ಜಾತ್ರೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ಏನು ಸರ್, ನಮಗೆ ಅಭಿಪ್ರಾಯ ಏನಂತ ಗೊತ್ತರೆ, ಕರೆದ್ರೆ ನೆಂಟ್ರು ಕರೆದ್ರೆ ದೇವಿ ಹೆಸರೇನಪ್ಪ? ಯಾಕಂದ್ರು ಬಂದ್ರಿ ನೀವು ಈ ಒಂದು ಜಾತ್ರೆಯಲ್ಲಿ, ನಿಮ್ಗೆ ಏನು ವಿಶೇಷ ನೋಡಿದ್ರಿ? ನಿಮ್ಮ ನಿಮ್ಮ ಸಂಪ್ರದಾಯಕ್ಕಿಂತ ಇದು ಏನು ಬದಲಾವಣೆ ಐತಿ? ಸಂಪ್ರದಾಯಕ್ಕಿಂತ ಏನು ಅನ್ಸರೆ, ಏನ್ ಗೊತ್ತರೆ, ಯಾವತ್ತಿ ಮೇಕೆ ಕೊಯ್ಯೋದು ಊಟ ಮಾಡೋದು ಹೋಗ್ತಾ ಇರೋದು ಅಷ್ಟೇ. ಹಿರಿಯರೆಲ್ಲರೂ ಹೆಂಗ್ ಮಾಡ್ಕೊಂತ ಬಂದಾರ ಅದೇ ತರ ಎಲ್ಲ ಈಗಿನ ಜನರೇಷನ್ ಎಲ್ಲ ಮಾಡ್ಕೊಂತ ಅದೇನೋ ಒಂದು ದೇವ್ರ ಮೇಲೆ ಇದು ಹಳಬ್ರೆಲ್ಲ ಮಾಡ್ತಿದ್ರು, ಅದೇ ತರ ನಾವು ಎಲ್ಲ ಕಂಟಿನ್ಯೂ ನಂಬಿಕೆ ದೇವ್ರ ಮೇಲೆ. ಸೂಪರ್ ಅಣ್ಣ. ನಂಬಿಕೆ ವಿಶ್ವಾಸ. ಹೌದಣ್ಣ, ಖಂಡಿತ. ಆಮೇಲೆ ಹಳೆ ಪದ್ಧತಿ ಬಿಡಲ್ರಿ. ಬಿಡಲ್ಲ. ಓಲ್ಡ್ ಪದ್ಧತಿ ಬಿಡಲ್ಲ. ಓಲ್ಡ್ ಇಸ್ ಇಂಪಾರ್ಟೆಂಟ್ ಅಂತಾರಲ್ಲ, ಐವರ್ಸ್ ಬಿಡಂಗಿಲ್ಲ. ಬೇಕಾದಾಗ ಇಂಪಾರ್ಟೆಂಟ್ ಆಗ್ತಾರ ಅಷ್ಟೇ. ಹೌದಣ್ಣ. ಯೂಟ್ಯೂಬ್ ಇನ್ಸ್ಟಾ ಫೇಸ್ಬುಕ್. ಹ್ಞೂ ಅಣ್ಣ, 3,000 ಇದೆ. ನಮ್ಮ ವ್ಯೂವರ್ಸ್ಗೆ ಎಲ್ಲರಿಗೂ ಒಂದ್ಸತಿ ಆಲ್ ದ ಬೆಸ್ಟ್. ಓಕೆ ಗೈಸ್, ಯಾರ್ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇನ್ನೂ ಹೆಚ್ಚಿನ ಕಂಟೆಂಟ್ ಜೊತೆ ಬರ್ತೀವಿ. ಅಲ್ಲಿ ಒಂದು ಸ್ವಲ್ಪ ತೆಗಿಬೇಕೈತ್ರಿ. ಇಲ್ಲಣ್ಣ, ಅಲ್ಲಿ ಲೇಡೀಸ್. ನೆಕ್ಸ್ಟ್ ಹೋಗಿ ಅಲ್ಲಿ. ಸೊ ಗೈಸ್ ಬನ್ನಿ ಇವಾಗ ಅಲ್ಲಿ ಲೇಡೀಸ್ ಸೆಕ್ಷನ್ಗೆ ಹೋಗೋಣ. ಅಲ್ಲಿ ಏನೇನು ಹೌದಣ್ಣ. ಸೊ ಅವ್ರದ್ದು ಸೆಕ್ಷನ್ಗೆ ಹೋಗೋಣ. ಅಲ್ಲಿ ಏನೇನು ಕಟ್ ಮಾಡ್ತಾ ಇದ್ದಾರೆ ಅದೆಲ್ಲ ತಿಳ್ಕೊಳ್ಳೋಣ. ಅಜಾರೆ ಒಂದು ವಿಡಿಯೋ ಮಾಡಕ್ಕೆ ಕುಂತೀರಿ ಯೂಟ್ಯೂಬ್ ಚಾನಲ್ಗೆ. ನಮ್ದು ಕೆಲಸ ವೈನಿ. ನಾನು ಬೆಳಿಗ್ಗೆ ಎದ್ದು ಹಿಡಿದ್ರೇನೆ ನಮ್ಗೆ ನಮ್ಮ ಕೆಲಸ ವೈನಿ. ಇವ್ರ ಹತ್ರ ಅಲ್ಲ ಹತ್ರ. ಹೌದೌದ್ರಿ, ಹೋಗಿ ಬರ್ತೀವಿ. ನೆಕ್ಸ್ಟ್ ನಿಮ್ಮ ಅಭಿಪ್ರಾಯ ಕೇಳ್ತೀವಿ.
ಅಣ್ಣಾರೆ ಇದು ನೀವು ಮೊದಲನೇ ಬಾರಿ ಬರಕ್ ಕುಂತೀರಾ ಈ ಜಾತ್ರೆಗೆ, ನಿಮ್ಮ ಅಭಿಪ್ರಾಯ ಏನನ್ನಾರೆ? ನಿಮ್ಮ ಜಾತ್ರೆಗಿಂತ ಇದರಲ್ಲಿ ಏನು ವಿಶೇಷ ಇದೆ, ನಿಮಗೇನು ಅನಿಸ್ತಾ ಇದೆ, ನಿಮ್ಮ ಅಭಿಪ್ರಾಯ ಹೇಳಿ. ಗದಗ ಡಿಸ್ಟಿಕ್ ಗದಗ ಬೋಟಿ ಗಲೀಜ ಕ್ಲೀನ್ ಮಾಡೋರ? ಒಳ್ಳೆ ಮತ್ತೆ ಚೆನ್ನಾಗಿ ಮಾಡ್ತಾರೆ. ಓಕೆ, ಸೂಪರ್ ಸೂಪರ್ ಅಣ್ಣ. ಗೈಸ್ ನೋಡಿ, ಒನ್ ಆಫ್ ದ ಸ್ಪೆಷಲಿಸ್ಟ್ ಇವರು ಬೋಟಿ ಇದೆಲ್ಲ ಕ್ಲೀನ್ ಮಾಡೋದ್ರಲ್ಲಿ. ನೋಡ್ಬೋದು ಬ್ಯೂಟಿಫುಲ್ ಆಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ಹೌದಾ? ಇವ್ರದ್ದೇ ಇದೆ, 5ನೇ ತಾರೀಕಿಗೆ ಇವ್ರದ್ದೇ ಇದೆ. ಇವ್ರದ್ದೇ ಜಾತ್ರೆ ಇದಾ? ನಮ್ಮ ವ್ಯೂವರ್ಸ್ಗೆ ಏನಾರು ಈ ಥರ ಕಟ್ ಮಾಡೋಕ್ಕೆ ಜನ ಬೇಕು ಅಂದರೆ ಕರೆ ಮಾಡ್ಬೋದಲ್ಲ ಇವ್ರಿಗೆ? ಇವ್ರು ಮಾಡಿ ಹಾಂ 78 ಹಾಂ ಹೇಳ್ರಿ. 78 7899 ಹಾಂ 7899 17 06 06 75 75 ಅಣ್ಣರ ಹೆಸರು ದುರ್ಗಪ್ಪ ಅಂತಂದ್ರೆ. ದುರ್ಗಪ್ಪ. ಸೊ ಗೈಸ್ ನೋಡಿ, ಈ ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿದ್ರೆ ಸುತ್ತಮುತ್ತ ಬೇಕಂದರೆ ನಿಮ್ಮ ಊರಿಗೂ ಬರ್ತಾರೆ. ಅದೇನು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಏನಿದೆ ನೀವು ಕೊಡಬೇಕಾಗುತ್ತೆ. ಒನ್ ಆಫ್ ದ ಬೆಸ್ಟ್ ಸರ್ವಿಸ್ ಮಾಡಿ ಕೊಡ್ತಾರೆ ನಿಮಗೆ. ಹೆಚ್ಚಿನ ಮಾಹಿತಿಗೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮಗೆ ಕಾಲ್ ಬ್ಯಾಕ್ ಮಾಡ್ತಾರೆ. ಇನ್ನೊಂದು ಕೊಡ್ತಾನೆ ತೋರಿಸಿ. ಹಾಂ, ಇನ್ನೊಂದು ನಂಬರ್ ಹೇಳಿ. ಹೆಚ್ಚಿನ ನಂಬರ್ಗೆ 99 ಹಾಂ ಅಣ್ಣ, 99 16 16 95 95 4808 4808. ಇದು ಯಾರ್ದಣ್ಣ? ನಿಮ್ಮ ಇವ್ರದ್ದು ಅಣ್ಣಂದು. ಓಕೆ ಅಣ್ಣ, ತಮ್ಮ ಹೆಸರು? ಪ್ರಕಾಶ್ ಅಂತ. ಪ್ರಕಾಶ್ ರಾಥೋಡ್ ಇರ್ತೀವಿ. ಸೊ ಅವ್ರಿಗೂ ಕೂಡ ಕಾಲ್ ಮಾಡ್ಬೋದು ನೀವು. ಬೆಸ್ಟ್ ಸರ್ವಿಸ್ ಮಟನ್ ಕಟ್ಟಿಂಗ್ಗೆ ಒನ್ ಆಫ್ ದ ಸ್ಪೆಷಲಿಸ್ಟ್ ಇವರು. ಹೆಚ್ಚಿನ ಮಾಹಿತಿಗೆ ನಂಬರ್ಗೆ ನೀವು ಕರೆ ಮಾಡ್ಬೋದು. ಗೈಸ್ ಕ್ಯಾನ್ ಸಿ ಕುಕಿಂಗ್ ಅವರು. ಆಮೇಲೆ ಅವರ ಕುಕಿಂಗ್. ಹಾಂ ಅಣ್ಣ, ನೀವು ಎಲ್ಲಾರು ಕೇಳ್ರಿ, ಅವರ ಮೇನ್. ಅವ್ರ ನಂಬರ್ ನಮಗೆ ಗೊತ್ತಲ್ಲ, ಹಾಂ ಹಾಂ. ನಮಗೆ ಗೊತ್ತಲ್ಲ. ಸೊ ಗೈಸ್, ಅಡುಗೆ ಮಾಡುವಾಗ ಟೈಮಲ್ಲಿ ನಿಮಗೆ ಅಡುಗೆ ಏನೇನು ಮಾಡ್ತಾ ಇದೀವಿ ಪ್ರತಿಯೊಂದು ಅಪ್ಡೇಟ್ ಮಾಡ್ತೀವಿ. ಭಾಷೆ ಹಾಕತ್ರೆ ಭಾರಿ ನಮಗೆ ಭಾರಿ ಖುಷಿ ರೀ. ಉತ್ತರ ಕರ್ನಾಟಕ ಭಾಷೆ. ಕಡಕ್ ರೊಟ್ಟಿ ಇದು ಯಾವ್ದ್ರದು ಚೌಳಿಕಾಯಿ ಪಲ್ಯನ? ಎಲ್ಲರೂ ಚೌಳಿಕಾಯಿ ಪಲ್ಯ ಅಲ್ಲ. ನಮ್ದು ಇದು ನಮಗೆ ಇದು ಬದನೆಕಾಯಿ ಪಲ್ಯ ಭಾಳ ಇಷ್ಟ. ಬದನೆಕಾಯಿ ಪಲ್ಯ. ಬದನೆಕಾಯಿ ಪಲ್ಯ ಗೈಸ್, ನೀವು ಈ ಕಡೆ ಇದ್ರೆ ಉತ್ತರ ಕರ್ನಾಟಕ ಸೈಡಲ್ಲಿ ಇವರು ಒಂದು ಊಟನ ನೀವು ಟ್ರೈ ಮಾಡಿ, ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ಆಮೇಲೆ ಇದು ಸರ್ ಇದು ಇದು ಗುರಾಳ ಇದು ಅಂತಾರೆ, ಏನಲ್ಲಿ ಅದು ಇದು ಇದು ಅನ್ಬಾರ್ದಲ್ಲಿ ಸ್ಟಾಪ್ ಮಾಡಬಾರ್ದು. ಅವರೆಲ್ಲ ಇದು ಮಾಡ್ಕೊಂತಾರ. ಅಕ್ಷಯ ಚಟ್ನಿ ಅಂತಂದೇಳಿ ಬರುತ್ತೆ. ಓಕೆ, ಅದು ಎಸ್ ಗೈಸ್, ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಹೆಂಗಿದೆ ಟೇಸ್ಟ್ ಅಂತ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾವು ಒಂದ್ಸತಿ ಟ್ರೈ ಮಾಡ್ತೀವಿ. ಆಮೇಲೆ ಇದಕ್ಕೆ ಎಣ್ಣೆ ಖಾರ ಹಾಕಿದ್ರೆ ಭಾರಿ ಟೇಸ್ಟ್ ಬರುತ್ತೆ ರೀ. ಹಾಂ ಹೌದಣ್ಣ? ಎಣ್ಣೆ ಓಕೆ, ಖಾರ ಹಾಕಿದ್ರೆ. ಆಮೇಲೆ ಬ್ಯಾಡಗಿ ಮೆಣಸಿನಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ ಫೇಮಸ್ ಈ ಊರು. ಬ್ಯಾಡಗಿ ಮೆಣಸಿನ್ಕಾಯಿಗೆ ಆ ಮೆಣಸಿನ್ಕಾಯಿ ಮಾಡಿಬಿಟ್ಟು ತಿಂದರೆ ಬೆಸ್ಟ್ ಟೇಸ್ಟ್. ಎಲ್ಲ ಬಳ್ಳಾರಿಯಿಂದ ಬರುತ್ತೆ ರೀ ಮಾಲ್. ಅದು ಎಲ್ಲ ಬಳ್ಳಾರಿಯಿಂದ. ಫೇಮಸ್.